ಕನ್ನಡ 9 ಚಾನೆಲ್ ಹಾಗೂ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಜಾಹೀರಾತು ನೀಡಲು ಈ ಕೆಳಗಿನ ಮೊಬೈಲ್ ನಂಬರ್ಗೆ ಕರೆ ಮಾಡಿ 9880600601 or 7337768714. ನಮ್ಮ ವಾಹಿನಿಯನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನವರಾತ್ರಿ ಹಬ್ಬದ ಪ್ರಯುಕ್ತ ಈ ದಂಪತಿ ಹಿಂದೂ ಧರ್ಮದ ಸಂದೇಶ ಸಾರುವ ಗೊಂಬೆಗಳ ಲೋಕವನ್ನು ಸೃಷ್ಟಿಸಿ ನೋಡುಗರಿಗೆ ಅವಕಾಶ ಕಲ್ಪಿಸಿದ್ದಾರೆ. ಅಷ್ಟೇ ಅಲ್ಲ, ಮೈಸೂರು ದಸರಾ ದೃಶ್ಯ ಸನ್ನಿವೇಶವೇ ಮುಖ್ಯ ವಿಷಯವಾಗಿಸಿಕೊಂಡಿದ್ದಾರೆ. ಪಟ್ಟದ ಗೊಂಬೆಗಳೇ ಪ್ರದರ್ಶನದ ಕೇಂದ್ರಬಿಂದು. ಈ ಬೊಂಬೆಗಳಿಗೆ ಪ್ರಾಣ ಪ್ರತಿಷ್ಠೆ ಮಾಡಿ ಪ್ರತಿನಿತ್ಯ ಪೂಜೆ ಸಲ್ಲಿಸಲಾಗುತ್ತದೆ. ಹಾಗಿದ್ರೆ ಯಾರು ಈ ದಂಪತಿ? ಗೊಂಬೆ ಕೂರಿಸಿರುವುದಾದರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಈ ಬಾರಿ 11 ದಿನಗಳ ಕಾಲ ನವರಾತ್ರಿ ಬಂದಿರುವುದು ವಿಶೇಷ. ಈ ದಂಪತಿ ಸದ್ಯ ಬೊಂಬೆ ಮನೆಯ ಪ್ರದರ್ಶನದಲ್ಲಿ ನವದುರ್ಗೆಯರು, ಅಷ್ಟಲಕ್ಷ್ಮಿಯರು, ಸಪ್ತಮಾತೃಕೆಯರು, ಸೂತ್ರದ ಗೊಂಬೆಗಳು, ರಾವಣನ ದರ್ಬಾರ್, ಭಾರತ ಸ್ವಾತಂತ್ರ್ಯ ಹೋರಾಟ, ಭಗವಧ್ವಜ, ಭಗವದ್ಗೀತೆ ಪುಸ್ತಕ, ಅಯೋಧ್ಯೆ ಶ್ರೀರಾಮ ಮಂದಿರ, ಗಣೇಶ ಮಂಡಲ, ಜಂಬೂ ಸವಾರಿ, ಜಾರುಬಂಡಿ ಗಣೇಶ, ಉಯ್ಯಾಲೆ ಗಣಪ, ಕ್ರಿಕೆಟ್ ಗಣಪ, ಹೀಗೆ ಗಣೇಶನ ವಿವಿಧ ರೂಪಗಳಿರುವ 155 ಮಾದರಿಯ ವಿನೂತನ ಮೂರ್ತಿಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದೆ. ಭೂವೈಕುಂಠ ಪಂಡಾರಪುರ, ಚಾಮುಂಡಿ ಬೆಟ್ಟ, ವಿಶ್ವವಿಖ್ಯಾತ ಶ್ರವಣಬೆಳಗೊಳದ ಚಂದ್ರಗಿರಿ ಮತ್ತು ವಿಂಧ್ಯಗಿರಿ ಬೆಟ್ಟ, ಚನ್ನಪಟ್ಟಣದ ಬೊಂಬೆಗಳು, ಶಿವಾಜಿ ಮಹಾರಾಜರ ಪ್ರತಿಮೆ, ಮಹಿಷಾಸುರ ಗೊಂಬೆಗಳು ಪ್ರಮುಖವಾದವು. ಇನ್ನು ಗೊಂಬೆಗಳನ್ನು ಗುಜರಾತ್, ಗೋವಾ, ಮೈಸೂರು, ಬೆಂಗಳೂರು, ಚನ್ನಪಟ್ಟಣ, ರಾಜಸ್ಥಾನ, ಪೂರಿ ಜಗನ್ನಾಥ ಸೇರಿದಂತೆ ಹಲವು ಕಡೆ ಖರೀದಿಸಿದ್ದಾರೆ. ಇದಲ್ಲದೆ ಗೊಂಬೆಗಳ ಆಕರ್ಷಣೆಗೆ ಬಣ್ಣ ಬಣ್ಣದ ವಿದ್ಯುತ್ ದೀಪ ಅಳವಡಿಸಿದ್ದಾರೆ. ಇನ್ನು ಬೊಂಬೆ ಮನೆಯ ಮಾಲೀಕ ಎ.ಜಿ. ರಾಜು ಹೇಳುವಂತೆ, ವಯಸ್ಸು, ಲಿಂಗ, ಧರ್ಮವನ್ನು ದಾಟಿ ಬೊಂಬೆಗಳನ್ನು ಇಷ್ಟಪಡುತ್ತಾರೆ. ಅಂದಿನ ಕಾಲದಲ್ಲಿ ಮನೆಯಲ್ಲಿ ಹೆಚ್ಚು ಮಕ್ಕಳಿರುತ್ತಿದ್ದರು. ಅಲ್ಲದೆ ಹೆಣ್ಣು ಮಕ್ಕಳಿಗೆ ಆಗ ಇಂದಿನ ರೀತಿಯ ಸ್ವಾತಂತ್ರ್ಯವಿರಲಿಲ್ಲ. ಹಬ್ಬ ಹರಿದಿನಗಳಲ್ಲಿ ಮಾತ್ರ ಅವರು ಮನೆಯಿಂದ ಹೊರಬರುತ್ತಿದ್ದರು. ಹಾಗಾಗಿ ನವರಾತ್ರಿ ಸಂದರ್ಭದಲ್ಲಿ ಬೊಂಬೆಗಳನ್ನು ಕೂರಿಸಿ ಸಂತಸ ಹಂಚಿಕೊಂಡು ಸಂಭ್ರಮಿಸುತ್ತಿದ್ದರು. ಪುರಾಣಗಳ ಪ್ರಕಾರ ರಕ್ತ ಬೀಜಾಸುರ, ಮಹಿಷಾಸುರರು ದೇವಾನುದೇವತೆಗಳಿಂದಲೇ ವರವನ್ನು ಪಡೆದುಕೊಂಡು ಭೂಮಿಯ ಮೇಲೆ ದುಷ್ಟ ಕಾರ್ಯಗಳನ್ನು ಮಾಡಲು ಪ್ರಾರಂಭಿದರು. ಇವರನ್ನು ನಿಗ್ರಹಿಸಲು ತ್ರಿಮೂರ್ತಿಗಳಿಂದಲೂ ಸಾಧ್ಯವಾಗದೇ ಇದ್ದಾಗ ದೇವಾನುದೇವತೆಗಳು ಅಸ್ತ್ರಶಕ್ತಿ, ಶಸ್ತ್ರಶಕ್ತಿ ಮತ್ತು ಆತ್ಮಶಕ್ತಿಯನ್ನು ಆದಿಶಕ್ತಿಗೆ ತುಂಬಿದಾಗ 9 ದಿನಗಳ ಕಾಲ ನಡೆದ ಯುದ್ಧದಲ್ಲಿ ರಕ್ತಬೀಜಾಸುರ, ಮಹಿಷಾಸುರರ ಸಂಹಾರ ಮಾಡಿ ಮಾರನೇ ದಿನ ವಿಜಯದಶಮಿ ಆಚರಣೆ ಮಾಡಲಾಗುತ್ತಿದೆ ಎಂದು. ಎಲ್ಲದಕ್ಕಿಂತ ಮೊದಲನೇದಾಗಿ ಇಡೀ ದೇಶದ ಎಲ್ಲರ ಮನಸ್ಸಿನ ಗೆದ್ದಿರ್ತಕ್ಕಂಥ, ಒಂದು ಸಂಸ್ಕಾರ ತುಂಬಿರ್ತಕ್ಕಂಥ, ವಿಭಿನ್ನವಾದ ಕಾರ್ಯಕ್ರಮಗಳಿಂದ ಎಲ್ಲರನ್ನ ಮನೋರಂಜನೆ ಮಾಡ್ತಾ ಇರ್ತಕ್ಕಂಥ ಒಂದು ಪ್ರಖ್ಯಾತವಾದ ಒಂದು ಟಿ ವಿ ಚಾನಲ್ ಅಂತ ಹೇಳಿದ್ರೆ ಕನ್ನಡ
9 ಚಾನಲ್. ಏನಿದು ಗೊಂಬೆ ಹಬ್ಬ? ಗೊಂಬೆ ಹಬ್ಬಕ್ಕೂ ಶರನ್ನವರಾತ್ರಿಗೂ ಏನು ಸಂಬಂಧ? ಪ್ರತಿಯೊಬ್ಬರ ಬಾಲ್ಯದಲ್ಲಿ ನಾವು ಹೆಚ್ಚಾಗಿ ಆಡಿರ್ತಕ್ಕಂಥದ್ದೇ ಗೊಂಬೆಗಳ ಜೊತೆ. ನಾವು ಖುಷಿಯಾಗಿದ್ದಾಗ ಗೊಂಬೆ ನಗ್ತಾನೆ ಇರುತ್ತೆ, ನಾವು ಬೇಸರವಾಗಿದ್ದರೂ ನಗ್ತಾ ಇರ್ತದೆ, ನಾವು ಅಳ್ತಾ ಇದ್ರೂ ನಗ್ತಾ ಇರ್ತದೆ. ಗೊಂಬೆ ನಮಗೊಂದು ಪ್ರೇರಣೆ. ಏನೇ ಬದಲಾವಣೆಗಳಾದರೂ ಅದು ಪರಿಸ್ಥಿತಿ ಬದಲಾವಣೆ ಆಗ್ಬೋದು, ಮನಸ್ಥಿತಿ ಬದಲಾವಣೆ ಆಗ್ಬೋದು, ಮನಸ್ಥಿತಿ ಬದಲಾವಣೆ ಆಗ್ಬೋದು, ಆದರೆ ಮುಖದ ಮೇಲಿನ ನಗು ಯಾವತ್ತೂ ಮಾಸದೇ ಇರಲಿ ಅಂತ. ಅದನ್ನು ನೋಡಿದ ತಕ್ಷಣ ವಯಸ್ಸು, ಲಿಂಗ, ಜಾತಿ, ಧರ್ಮ ಎಲ್ಲವನ್ನ ದಾಟಿ ಎಲ್ಲರೂ ಇಷ್ಟಪಡ್ತಾರೆ. ಜೀವ ಇಲ್ಲದೆ ಇದ್ರೂ ಕೂಡ ಜೀವ ತುಂಬಿರ್ತಕ್ಕಂಥ ಒಂದು ವಸ್ತು ಅಂತ ಹೇಳ್ತೀವಿ. ಈ ಗೊಂಬೆಗಳನ್ನು ಯಾತಕ್ಕೆ ನಡೆಸೋದಕ್ಕೆ ಶುರು ಮಾಡಿದ್ರು? ದಸರಾಕ್ಕೂ ಇದಕ್ಕೆ ಏನು ಸಂಬಂಧ ಅಂತ ಹೇಳಿದ್ರೆ, ಮೂಲತಃ ದಸರಾ ಪ್ರಾರಂಭ ಆಗಿದ್ದು ಮೈಸೂರಿನಲ್ಲ, ಇದು ಮೂಲತಃ ಪ್ರಾರಂಭ ಆಗಿದ್ದು ವಿಜಯನಗರದಲ್ಲಿ. ಮಾರ್ನವಮಿ ದಿಬ್ಬ ಅಂತಾನೆ ಇದೆ. ಮಾರ್ನವಮಿ ಅರ್ಥಾತ್ ಅದನ್ನು ನಾವು ವಿಜಯದಶಮಿ ಸಂದರ್ಭದಲ್ಲಿ ಮಾರ್ನವಮಿ ಅಂತ ಕೂಡ ಗ್ರಾಮೀಣವಾಗಿ ಕರಿತೀವಿ. ಮನೆಗಳಲ್ಲಿ ಗೊಂಬೆಗಳನ್ನು ಕೂರಿಸಿದ ಉದ್ದೇಶ ಏನು ಅಂತ ಹೇಳಿದ್ರೆ, ಮನೆಗಳಲ್ಲಿ ಮಕ್ಕಳಿರ್ತಾರೆ. ಅವತ್ತಿನ ಕಾಲದಲ್ಲಿ ಹೆಣ್ಮಕ್ಳಿಗೆ ಇವತ್ತಿರೋಷ್ಟು ಪ್ರಾಧಾನ್ಯತೆ, ಸ್ವಾತಂತ್ರ್ಯ ಏನೂ ಇರಲಿಲ್ಲ. ಹೆಣ್ಮಕ್ಳು ಆಚೆ ಬರ್ತಾ ಇದ್ದಿದ್ದೆ ಸಂಕ್ರಾಂತಿ ಹಬ್ಬ ಬಿಟ್ಟರೆ ಗೊಂಬೆ ಕೂರಿಸಿದಾಗ. ಆಗ ಆಚೆ ಕೂತ್ಕೊಂಡು ಎಲ್ಲ ಲೆಕ್ಕ ಹಾಕೋರು, ಓ ಇವ್ರ ಮಗಳಿರ್ಬೋದು, ಆ ಹುಡುಗಿ ಇವ್ರ ಮಗಳಿರ್ಬೋದು ಅಂತ. ಹೆಣ್ಮಕ್ಳು ಅವರೆಲ್ಲ ಗುಂಪಾಗಿ ಲಕ್ಷಣವಾಗಿ ಅಲಂಕಾರ ಮಾಡಿಕೊಂಡು ಮನೆಗೆ ಹೋಗಿ ಗೊಂಬೆಗಳನ್ನ ನೋಡಿಕೊಂಡು ತಮ್ಮ ಸಂತಸನ ಹಂಚ್ಕೋತಾ ಇದ್ರು. ಈ ರೀತಿ ಪ್ರಾರಂಭ ಆಗಿದ್ದ ಗೊಂಬೆ ಉತ್ಸವಕ್ಕೆ ಮೂಲವಾದ ಕಾರಣ ಏನು ಅಂತ ಹೇಳಿದ್ರೆ, ಯಾವಾಗ ಮಹಿಷಾಸುರ ಮತ್ತು ರಕ್ತಬೀಜಾಸುರ ದುಷ್ಟ ಕಾರ್ಯಗಳು ಜಾಸ್ತಿ ಆಗ್ತದೆ, ದೇವರಿಂದನೇ ಬಲ ಪಡ್ಕೊಂಡು ನಮ್ಮ ಧರ್ಮದ ವಿರುದ್ಧ, ಸಂಸ್ಕಾರದ ವಿರುದ್ಧ, ನಮ್ಮ ದೇವತೆಗಳ ವಿರುದ್ಧ ಅವರು ದೊಡ್ಡ ಯುದ್ಧವನ್ನೇ ಸಾರ್ತಾರೆ. ದೇವಾನುದೇವತೆಗಳು ಕಡೆಗೆ ತ್ರಿಮೂರ್ತಿಗಳು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಅವ್ರನ್ನ ನಿಗ್ರಹ ಮಾಡೋದಕ್ಕೆ ಆಗೋದಿಲ್ಲ. ಆಗ ಇಡೀ ದೇವತೆಗಳ ಕುಲ ಎಲ್ಲ ಸೇರ್ಕೊಂಡು ಏನು ಮಾಡ್ತಾರೆ, ಆದಿಶಕ್ತಿಯನ್ನು ಹೋಗಿ ಕೇಳ್ತಾರೆ. ಆದಿಶಕ್ತಿ ಅಂದರೆ ಪಾರ್ವತಿಯಲ್ಲ, ಅದಕ್ಕಿಂತ ಮೂಲ ರೂಪನ ಆದಿಶಕ್ತಿ ಅಂತ ನಾವು ಹೇಳ್ತೇವೆ. ಆ ಮಾತೆಯನ್ನು ಹೋಗಿ ಕೇಳ್ತಾರೆ. ಆದಿಶಕ್ತಿ ಅರ್ಥಾತ್ ಪ್ರಪಂಚದಲ್ಲಿ ಉದಯಾದ ಮೊದಲನೇ ದೇವತೆನೇ ಆದಿಶಕ್ತಿ ಅಂತ. ಆಕೆಯನ್ನು ಕೇಳ್ತಾರೆ, ಮಹಿಷಾಸುರನ್ನ ಮತ್ತೆ ಅದೇ ರೀತಿ ರಕ್ತ ಬೀಜಾಸುರನ್ನ ನಿಗ್ರಹ ಮಾಡಬೇಕು, ವಧೆ ಮಾಡಬೇಕು ಅಂತ. ಮಾತೆ ಒಪ್ಕೊಳ್ತಾರೆ. ಒಪ್ಕೊಂಡು ಏನು ಮಾಡ್ತಾರೆ, ಅವ್ರ ಮೇಲೆ ಯುದ್ಧಕ್ಕೆ ಬರ್ತಾರೆ. ಅವ್ರನ್ನ ಜಯಿಸೋಷ್ಟು ಶಕ್ತಿ ಆಕೆಗಿರೋದಿಲ್ಲ. ಯಾಕಿರೋದಿಲ್ಲ ಅಂತ ಹೇಳಿದ್ರೆ, ಅಷ್ಟೊಂದು ಪ್ರಬಲವಾದ ಶಕ್ತಿನ ಅವ್ರಿಗೆ ನಮ್ಮ ದೇವತೆಗಳೇ ಕೊಟ್ಬಿಟ್ಟಿರ್ತಾರೆ. ಹಾಗಾಗಿ ಜಯಿಸೋದಕ್ಕಾಗೋದಿಲ್ಲ. ಆಗೇನಾಗುತ್ತೆ, ಎಲ್ಲ ದೇವತೆಗಳು ತಮ್ಮ ಅಸ್ತ್ರಶಕ್ತಿಯನ್ನು ಕೊಡ್ತಾರೆ. ಅಸ್ತ್ರಶಕ್ತಿ ಜೊತೆ ತೊಗೊಂಡೋಗಿ ಚಾಮುಂಡೇಶ್ವರಿ ಯುದ್ಧ ಮಾಡ್ತಾರೆ. ಆಗ್ಲೂ ಗೆಲ್ಲೋದಕ್ಕಾಗೋದಿಲ್ಲ. ನೆಕ್ಸ್ಟ್ ಶಸ್ತ್ರಶಕ್ತಿಯನ್ನು ಕೊಡ್ತಾರೆ, ಆಗ್ಲೂ ಗೆಲ್ಲಕ್ಕಾಗಲ್ಲ. ಕಡೆಗೆ ಏನಾಗ್ತದೆ, ಎಲ್ಲ ದೇವತೆಗಳು ಗೊಂಬೆ ರೂಪವನ್ನು ಪಡೆದು ತಟಸ್ಥರಾಗಿ ಇವರ ಆತ್ಮಶಕ್ತಿಯನ್ನು ದುರ್ಗಿನಲ್ಲಿ ತುಂಬುತ್ತಾರೆ. ಯಾವಾಗ ಅಸ್ತ್ರಶಕ್ತಿ, ಶಸ್ತ್ರಶಕ್ತಿ, ಆತ್ಮಶಕ್ತಿ ಎಲ್ಲ ಸೇರಿಕೊಳ್ತದೋ, ದುರ್ಗಾ ಮಾತೆ ನವರಾತ್ರಿಯ 9 ದಿನ ನಡೆದ ಅವಿರತವಾದ ಯುದ್ಧದಲ್ಲಿ ರಕ್ತಬೀಜಾಸುರನನ್ನ ಮತ್ತು ಮಹಿಷಾಸುರನ ಮರ್ದಿಸಿ ವಿಜಯದಶಮಿ ದಿನ ವಿಜಯೋತ್ಸವವನ್ನು ಆಚರಿಸ್ತಾರೆ. ಹಾಗಾಗಿ ಈ 10 ದಿನಗಳು ಕೂಡ ಇಡೀ ಎಲ್ಲ ದೇವಾನುದೇವತೆಗಳು ತಟಸ್ಥರಾಗಿ ಕೂತ್ಕೊಂಡಿರ್ತಾರೆ ಗೊಂಬೆ ರೂಪದಲ್ಲಿ. ಇನ್ನು ಬೊಂಬೆ ಮನೆಯ ಯಜಮಾನಿ ಮಾತನಾಡಿ, ಆಧುನಿಕ ಯುಗದಲ್ಲಿ ಮೊಬೈಲ್ ಮೋಹಕ್ಕೆ ಮಕ್ಕಳುಗಳು ಮಾರು ಹೋಗಿದ್ದಾರೆ. ಅದರಿಂದ ಹೊರಬರಲು ಇಂತಹ ಸಂಪ್ರದಾಯಗಳು ಪ್ರೇರೇಪಿಸುತ್ತದೆ. ನಾನು ಮೂಲತಃ ಮೈಸೂರಿನವಳು. ಬೊಂಬೆಳಗನ್ನು ಕಳೆದ 26 ವರ್ಷಗಳಿಂದ ಕೂರಿಸುತ್ತಾ ಬಂದಿದ್ದೇನೆ. ನನ್ನ ತವರು ಮನೆಯಿಂದ ಈ ಸಂಪ್ರದಾಯನ್ನು ಮುಂದುವರಿಯುತ್ತಾ ಬಂದಿದ್ದೇನೆ. ಬೊಂಬೆಗಳನ್ನು ಪೂಜೆ ಮಾಡಿದ ಬಳಿಕ ನನ್ನ ಸಹೋದರಿಗೂ ಸಂತಾನಭಾಗ್ಯ ದೊರೆತಿದೆ. ಇದನ್ನು ಮೂಢನಂಬಿಕೆ ಎನ್ನುವವರಿಗೆ ಹೆಚ್ಚು ಹೇಳಲಾರೆ. ಅದು ಅವರವರ ವೈಯಕ್ತಿಕ ಭಾವನೆಯಷ್ಟೇ. ನಾನು ಇದನ್ನ ಇಲ್ಲಿ ಮದುವೆ ಆದಮೇಲಿಂದ ಶುರು ಮಾಡಿರೋದು. ಫಸ್ಟ್ ನಮ್ಮ ತಾಯಿ ಮನೇಲಿ ಇರಲಿಲ್ಲ, ಇವ್ರ ಮನೇಲಿ ಸ್ಟಾರ್ಟ್ ಆಯಿತು. ನನಗೆ ಫಸ್ಟ್ ಆಪ್ಷನ್ ಮಾಡೋದಕ್ಕಿಂತ ನನಗೆ ಇದು ಮಾಡಬೇಕು ಅನ್ನೋದೇ ಒಂದು ಹಠನೂ ಇಷ್ಟನೂ. ನಾನು ಮನಸ್ಸಿಂದ ಇಷ್ಟಪಟ್ಟೆ ಮಾಡ್ತೀನಿ. ಜಾಸ್ತಿ ಜನ ಬಂದು ಹೋಗೋದು ನನಗೊಂಥರ ಖುಷಿ ಕೊಡುತ್ತೆ. ಆ ಮಕ್ಳ ಜೊತೆ ಸೇರ್ಕೊಂಡು ಮಕ್ಳ ಥರ ಆಟ ಆಡೋದು ನನಗೆ ಇನ್ನೂ ತುಂಬ ಇಷ್ಟ ಆಗುತ್ತೆ. ನಮ್ಮ ಸಂಸ್ಕೃತಿ ಬೆಳೆಸ್ಬೇಕು ಅನ್ನೋದು ಮನಸ್ಸಿಂದ ಇರೋ ಆಸೆ. ಸ್ವಲ್ಪ ಅದಕ್ಕೆ ರಿಸ್ಕ್ ಅಂದ್ರೂ ಮಾಡಬೇಕು ಅಂತ ಇಷ್ಟಪಟ್ಟು ಮಾಡ್ತೀನಿ. ಸರಿ, ಏನೇ ಒಂದು ಸಿಕ್ಕಿದ್ರೂ ಅದನ್ನು ನಾವು ಫೀಲ್ ಮಾಡೋಕ್ಕಾಗೋದಿಲ್ಲ, ಅದನ್ನು ನೋಡ್ಬೋದು ಅಷ್ಟೇ. ಇಲ್ಲಿ ಬಂತು ಅಂದರೆ ನಮ್ಮ ಕಣ್ಣಾರು ನಾವು ನೋಡ್ತೀವಿ, ಮುಟ್ತೀವಿ, ನಮ್ಗೆ ಹೆಂಗೆ ಇಷ್ಟ ಆಗುತ್ತೆ ನಾವು ಅಷ್ಟೊತ್ತು ಬೇಕಾದ್ರೆ ನೋಡ್ಬೋದು. ಅದ್ರಲ್ಲಿ ನಾವು ಏನು ನೋಡಿದ್ರು ರೆಕಾರ್ಡೆಡ್ ನೋಡ್ತೀವಿ. ಇಲ್ಲಿ ಬಂದಾಗ ನಾವು ವೈಯಕ್ತಿಕವಾಗಿ ಅದನ್ನು ಫೀಲ್ ಮಾಡೋ ರೀತಿ ಬೇರೆ ಇರುತ್ತೆ. ಆ್ಯಕ್ಚುಲಾಗಿ ಇಂದುವರೆಗೂ ಯಾರು ಆ ಥರ ಹೇಳಿಲ್ಲ. ಇನ್ನೂ ಇಷ್ಟಪಟ್ಟು ಜಾಸ್ತಿ ಜನ ಬರ್ತಾ ಇದ್ದಾರೆ. ಪ್ರತಿ ವರ್ಷದಿಂದ ವರ್ಷಕ್ಕೆ ಇನ್ಕ್ರೀಸ್ ಆಗ್ತಾ ಇದ್ದಾರೆ. ಎಲ್ಲ ಬಂದವರು ಈ ಟೈಮಿಂಗಲ್ಲಿ ಇದು ಮಾಡಬೇಕಾ ಅನ್ನೋದು ಒಂದು ಪ್ರಶ್ನೆ ಕೇಳ್ತಾರೆ. ಆಮೇಲೆ ಅವರೇ ಅಂತಾರೆ ತುಂಬ ಇಂಟ್ರೆಸ್ಟ್ ಆಗಿದೆ, ನಾವು ನೋಡೋಕ್ಕೆ ಪ್ರತಿ ವರ್ಷ ಬರ್ತೀವಿ ಅಂತಾರೆ. ಅವ್ರು ಬರೋರು ಅಕ್ಕಪಕ್ಕದವ್ರನ್ನೂ ಕರ್ಕೊಂಡು ಬರ್ತಾರೆ, ತೋರಿಸ್ತಾರೆ.
ಅದೊಂಥರ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ. ಇಲ್ಲಿ ಕೇಳ್ಕೊಂಡು ಹೋಗಿದ್ರು, ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನನ್ನ ತಂಗಿಗೂ ಅದು ಸಕ್ಸಸ್ ಆಗಿದೆ. ಏನಾಗಿದೆ? ಅವಳಿಗೂ ಒಂದು ಮಗುದೊಂದು ಕಾನ್ಸೆಪ್ಟ್ ಇತ್ತು ಅವ್ರ ಮನೇಲಿ, ಸ್ವಲ್ಪ ಗಂಡು ಮಗುನೇ ಬೇಕು ಅನ್ನೋದು. ಎಲ್ಲ ಹೇಳೋರನ್ನ ಬೇರೆಯವರಿಂದ ಕೇಳಿದ್ದು. ಆಗ ಅವಳು ಬಂದು ಒಂದ್ಸರಿ ಹಿಂಗೆ ಹೇಳಿ ಅದು ಸಕ್ಸಸ್ ಆದಮೇಲೆ ಅವಳು ಒಂದೆರಡು ಗೊಂಬೆಗಳು ತಂದು ಗಿಫ್ಟಾಗಿ ಕೊಟ್ಟೋಗಿದ್ದಾಳೆ. ನಿಜ ಸುಳ್ಳು ಅನ್ನೋದು ಅವ್ರವ್ರ ನಂಬಿಕೆ ಸರ್. ನಾವೀಗ ದೇವ್ರು ಇದ್ದಾನೆ ಅಂತ ಅನ್ಕೊಂಡ್ರೆ ಇದ್ದಾನೆ, ಇಲ್ಲ ಅಂತ ಅನ್ಕೊಂಡ್ರೆ ಇಲ್ಲ. ಅದು ನಂಬಿಕೆ ಮೇಲೆ ಹೋಗುತ್ತೆ. ಅದರಿಂದ ಅದು ಮಗು ಆಯಿತು ಅನ್ನೋ ಕಾನ್ಸೆಪ್ಟು ಏನಿಲ್ಲ. ನಮಗೆ ಅದು ಖುಷಿ ಅನ್ನಿಸ್ತು. ಅವಳು ಬಂದು ಕೇಳ್ಕೊಂಡಿದ್ದ ತಕ್ಷಣ ಅವಳಿಗೆ ಹಂಗೆ ಆಯಿತು. ಕೇಳಿದ್ವಿ, ಎಲ್ಲ ದೇವ್ರನ್ನು ಹೋಗಿ ಬೇಡ್ಕೋತೀವಿ ನಮ್ಗೆ ಏನಾದ್ರು ಒಂದು ಸಕ್ಸಸ್ ಆಗಲಿ ಅಂತ. ಆಯಿತು ಅಂತಂದರೆ ದೇವರೇ ಮಾಡಿದ್ದು ಅಂತಲ್ಲ, ನಾವು ಪ್ರಯತ್ನ ಮಾಡಿರ್ತೀವಿ, ನಮ್ಮದು ಒಂದು ಅದರಲ್ಲಿ ಇನ್ವಾಲ್ವ್ಮೆಂಟ್ ಇರುತ್ತೆ. ನಂಬಿಕೆ ಇದ್ದರೆ ಎಲ್ಲ ಒಳ್ಳೆಯದು. ನಂಬಿಕೆ ಇಲ್ಲ ಅಂದವ್ರಿಗೆ ನಾವು ಏನು ಬಲವಂತ ಮಾಡಿ ಏನು ಹೇಳಂಗಿಲ್ವಲ್ಲ. ಎಷ್ಟು ನನ್ನ ಮಗಳು ಮತ್ತು ಅವರ ಮಗ ಸ್ನೇಹಿತರು. ಹಲವು ವರ್ಷಗಳಿಂದ ಬೊಂಬೆಗಳನ್ನು ಕೂರಿಸುತ್ತಿದ್ದಾರೆ. ನಾವು ಪ್ರತಿ ವರ್ಷ ಬಂದು ಗೊಂಬೆಗಳನ್ನು ನೋಡಿ ಆನಂದಿಸುತ್ತೇವೆ. ಕೂರಿಸುವುದು ಎಷ್ಟು ಕಷ್ಟವೋ ಅದನ್ನು ಜೋಪಾನವಾಗಿ ಸಂರಕ್ಷಣೆ ಮಾಡುವುದು ಇನ್ನೂ ಕಷ್ಟ. ಮೊಬೈಲ್ ಯುಗದಲ್ಲಿ ಬೊಂಬೆಗಳ ಪ್ರಾಮುಖ್ಯತೆಯನ್ನು ತಿಳಿಸಿಕೊಡಬೇಕಿದೆ. ನಾವು ಹಲವು ಕಡೆ ನೋಡಿದ್ದೇವೆ, ಆದರೆ ಇವರ ಮನೆಯಲ್ಲಿ ವಿಭಿನ್ನವಾಗಿ ಕೂರಿಸಿ ಪ್ರದರ್ಶನಕ್ಕೆ ಇಡುತ್ತಾರೆ. ಬಹಳ ಖುಷಿಯಾಗಿದೆ ಎನ್ನುತ್ತಾರೆ ಬೊಂಬೆ ಮನೆಯ ರಾಜು ಸ್ನೇಹಿತ. ಭಾಳ ಚೆನ್ನಾಗಿದೆ ಸರ್. ನಾವು ಅವರು ಸುಮಾರು ನನ್ನ ಮಗಳು ಮತ್ತು ಅವ್ರ ಮಗನೂ ಕ್ಲಾಸ್ಮೇಟು. ಅವತ್ತಿಂದ ನಮಗೂ ಭಾಳ ಪರಿಚಯ. 25 ವರ್ಷ ಆಯಿತು. 25 ವರ್ಷದಿಂದನೂ ನಮಗೆ ಭಾಳ ಪರಿಚಯ ಇದ್ದಾರೆ. ಹಾಗಾಗಿ ನಾವು ಇಲ್ಲಿಗೆ ನೋಡೋಕ್ಕೆ ಶುರು ಮಾಡಿ ಒಂದು 10 ವರ್ಷ ಆಗಿರ್ಬೋದು. ಅವತ್ತಿಂದನೂ ಭಾಳ ಚೆನ್ನಾಗಿ ನಡೆಸ್ಕೊಂಬರ್ತಾ ಇದ್ದಾರೆ. ಬಿಸಿ ಶೆಡ್ಯೂಲಲ್ಲೂ ಗಂಡ ಹೆಂಡತಿ ಇಬ್ಬರೂ ಚೆನ್ನಾಗಿ ನಡೆಸ್ಕೊಂಬರ್ತಾ ಇದ್ದಾರೆ ಸರ್. ಮೊದಲು ಮಕ್ಕಳು ನಾವೆಲ್ಲ ಆಡಬೇಕಾದ್ರೆ ಶುಂಠಿ ಪೆಪ್ಪರ್ಮೆಂಟ್ ದಾರ ಅದು ಇದರಲ್ಲೇ ಇತ್ತದು. ಇದನ್ನು ಮರದಲ್ಲಿ ಮಾಡಿದ್ದಾರೆ ಈಗ. ಅದು ಚನ್ನಪಟ್ಟಣದ ಗೊಂಬೆ ಇದ್ರದ್ದು ಮರದ ಆಟಿಕೆ ಅದು. ಮೊದಲೆಲ್ಲ ಅದು ನಾವು ತಿನ್ನೋ ಪದಾರ್ಥದಲ್ಲಿ ಬರ್ತಿತ್ತು. ಅದು ಈಗ ಮರದಲ್ಲಿ ಮಾಡಿದ್ದಾರೆ. ಅದು ಭಾಳ ಚೆನ್ನಾಗಿದೆ. ಅದು ಎಲ್ಲನೂ ಇಷ್ಟ ಇದೆ ಸರ್. ಪ್ರತಿಯೊಂದು ಇಷ್ಟ ಇದೆ. ಅದು ಇದು ಅಂತೇನಿಲ್ಲ, ಎಲ್ಲ ಜೋಡಿಸಿದ್ದು ಕಷ್ಟಪಟ್ಟು ಇವ್ರು ಜೋಡಿಸಿದ್ದಾರೆ. ಕಷ್ಟಪಡೋದಕ್ಕಿಂತ ಇದನ್ನು ಹಿಂದಕ್ಕೆ ಜೋಡಿಸೋದು ಇದೆಯಲ್ಲ, ತಿರ್ಗಾ ಅದನ್ನು ಎತ್ತಿಡೋದಿದೆಯಲ್ಲ, ಅದರಷ್ಟು ಶ್ರಮ ಇನ್ಯಾವುದೂ ಇಲ್ಲ. ಇದು ಭಾಳ ಕಷ್ಟಪಟ್ಟಿದೆ. ಇವತ್ತೂ ಕೂಡ ಈ ಥರ ಬೊಂಬೆ ಮನೆಗಳನ್ನ ಸರ್ ನೋಡೋದು ತುಂಬ ಕಷ್ಟ ಇದೆ. ಇಲ್ಲ, ಮಾಡೋದೇ ಕಷ್ಟ ಇದೆ, ನೋಡೋದಲ್ಲ ಇದು. ಯಾರೋ ಇದನ್ನು ಜೋಡಿಸೋದು ತಿರ್ಗಿ ಇದು ಮಾಡೋದು ಭಾಳ ಕಷ್ಟ ಇದೆ. ಹಂಗಾಗಿ ಯಾರೂ ಮಾಡೋದಿಲ್ಲ. ಇದು ಏನೋ ಇದು ಅವತ್ತಿಂದ ನಡೆಸ್ಕೊಂಬಂದಿದ್ದಾರೆ. ಭಾಳ ಇಲ್ಲ, ಇದು ಸಣ್ಣ ಮಕ್ಳಿಗೆ ನಾವು ಹೇಳ್ಕೊಡ್ಬೇಕಷ್ಟೇ. ಇದನ್ನು ನಾವು ಹೇಳ್ಕೊಡೋದೇ ಇದ್ರು ಇದನ್ನ ಮುಂದಕ್ಕೆ ಅವ್ರಿಗೆ ಬರೋದಿಲ್ಲ. ಇದು ನಮ್ಮ ಮುಂದಕ್ಕೆ ನಾವುಗಳು ಇದೆಲ್ಲ ನಶಿಸಿ ಹೋಗುತ್ತೆ. ಇದು ನಾವು ಹೇಳ್ಕೊಟ್ರೆ ಅದನ್ನು ಮುಂದಕ್ಕೆ ಬರುತ್ತೆ. ಇದು ನಾವು ಹೇಳ್ಕೊಡ್ಬೇಕಷ್ಟೇ. ಇದನ್ನು ಇಲ್ಲ, ನಾವು ನೋಡೇ ಒಂದು 2-3 ಕಡೆ ನೋಡಿದ್ದೀನಿ, ಆದರೆ ಜಾಸ್ತಿ ಇವ್ರದೇ. ಪ್ರತಿ ವರ್ಷನೂ ನಾವು ನೋಡ್ತೀವಿ ಇದನ್ನ. ಇವ್ರ ಮನೆಗೆ ಬಂದೇ ಬರ್ತೀವಿ ನಾವು. ಇಲ್ಲ, ಭಾಳ ರೇರ್ ಮಾಡೋರು ರೇರು. ರಾಜು ಅನ್ನೋರು ಅವರು ನಂಗೆ ಖುಷಿ ಆಯ್ತಾ? ಭಾಳ ಖುಷಿ ಆಯಿತು ಸರ್. ನಾನು ಪ್ರತಿ ವರ್ಷ ಇಲ್ಲಿಗೆ ಬರುತ್ತೇನೆ. ಕಾರಣ, ಬೇರೆಲ್ಲೂ ಕಾಣದ ಬೊಂಬೆಗಳು ಇಲ್ಲಿ ನೋಡಬಹುದಾದಾಗಿದೆ. ಹಲವು ವರ್ಷಗಳಿಂದ ಇವರು ಬೊಂಬೆ ಮನೆ ನಿರ್ಮಾಣ ಮಾಡುತ್ತಿದ್ದಾರೆ. ಇವರಿಬ್ಬರ ಮಕ್ಕಳು ಹೊರ ರಾಜ್ಯ ಮತ್ತು ಹೊರ ದೇಶದಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಗಂಡ ಪ್ರಾಧ್ಯಾಪಕರಾಗಿ ಮತ್ತು ಹೆಂಡತಿ ವ್ಯಾಪಾರಸ್ಥರು. ಮಕ್ಕಳ ಸಹಾಯವಿಲ್ಲದೆ ಇವರಿಬ್ಬರೇ ಇದನ್ನೆಲ್ಲವನ್ನು ತಮ್ಮ ಬಿಡುವಿನ ಸಮಯದಲ್ಲಿ ಕೂರಿಸಿ ಪ್ರದರ್ಶಕರನ್ನು ಮನರಂಜನೆಗೊಳಿಸುತ್ತಿದ್ದಾರೆ. ಇದು ನಮ್ಮ ಸಂಪ್ರದಾಯ ಮತ್ತು ಸಂಸ್ಕೃತಿಯನ್ನು ಉಳಿಸಿಕೊಂಡು ಬರುವಲ್ಲಿ ಸಹಕಾರಿಯಾಗಿದೆ ಎನ್ನುತ್ತಾರೆ ಬೊಂಬೆ ಪ್ರದರ್ಶನಕ್ಕಿಟ್ಟ ರಾಣಿ, ಸ್ನೇಹಿತೆಯಾದ ಪೂಜಾ ಪ್ರವೀಣ್.
ಇಲ್ಲೇ ನೋಡ್ತೀನಿ. ಪ್ರತಿ ವರ್ಷ ನನ್ನ ಇನ್ವೈಟ್ ಮಾಡ್ತಾರೆ, ಹಂಗಾಗಿ ತುಂಬ ಖುಷಿ ಆಗುತ್ತೆ. ಪ್ರತಿ ವರ್ಷನೂ ಬಂದು ನೋಡ್ತೀನಿ. ಹೋದ ವರ್ಷ ನನ್ನ ಮೊಮ್ಮಗನ ಜೊತೆ ಬಂದು ನೋಡಿದ್ದೆ. ಈ ವರ್ಷ ಅವನನ್ನು ಕರ್ಕೊಂಡು ಬರೋಕ್ಕಾಗಿಲ್ಲ. ಆದರೆ ಇವರಿಗೆ ಗಂಡ ಹೆಂಡತಿಗೆ ತುಂಬ ಆಸಕ್ತಿ ಇದೆ ಈ ವಿಚಾರದಲ್ಲಿ. ಮನೆಯಲ್ಲಿ ಮಕ್ಕಳಿಲ್ಲ ಅಂದ್ರೂ ಗಂಡ ಹೆಂಡತಿ ಇಬ್ಬರೂ ತುಂಬ ಪ್ಲಾನಿಂಗ್ ಮಾಡಿಕೊಂಡು ತುಂಬ ಖುಷಿಯಾಗಿ ತುಂಬ ಕಷ್ಟಪಟ್ಟು ಜೋಡಿಸ್ತಾರೆ. ಏಕೆಂದರೆ ಈ ಕಲೆ ಎಲ್ರಿಗೂ ಬರೋಲ್ಲ. ಎಲ್ಲರೂ ಇದನ್ನ ನೋಡಿದ ತಕ್ಷಣ ಏನು ಗೊಂಬೆ ಜೋಡಿಸೋದು ಅಂತ ತುಂಬ ಸುಲಭನಾಗಿ ಹೇಳ್ಬಿಡ್ಬೋದು. ಆದರೆ ಇದನ್ನ ಇಷ್ಟು ಸೆಟ್ರೇಟ್ ಕರೆಕ್ಟಾಗಿ ಯಾವ್ದ್ಯಾವ್ದು ಎಲ್ಲೆಲ್ಲಿ ಬರಬೇಕು ಅಂತ ನೋಡಿ ಮಾಡೋದಕ್ಕೆ ತುಂಬಾ ಆಸಕ್ತಿ ಇರಬೇಕು. ಗಂಡ ಹೆಂಡತಿ ಇಬ್ರಿಗೂ ತುಂಬ ಆಸಕ್ತಿ ಇದೆ. ಸರ್ ನನಗೆ ಒಂದು 10 ವರ್ಷದಿಂದ ಅಂತೂ ನನಗೆ ನೆನಪಿದೆ. ಅವ್ರು ಅದಕ್ಕಿಂತ ಜಾಸ್ತಿ ವರ್ಷದಿಂದ ಮಾಡ್ತಿದ್ದಾರೆ. ಬಟ್ ಪ್ರತಿ ವರ್ಷ ಕರೀತಾರೆ, ನಾನು ಮರ್ತಿದ್ದೀನಿ ಅಷ್ಟೇ. ಪ್ರತಿ ವರ್ಷ ಬರ್ತೀನಿ, ನೋಡ್ಕೊಂಡು ಹೋಗ್ತೀನಿ. ಯಾಕೆಂದರೆ ಎಲ್ಲೂ ನಾನು ಇನ್ನು ಯಾರ ಮನೆಗೂ ಹೋಗಲ್ಲ. ಇವರೊಂದೇ ಮನೇಲಿ ಬರೋದು, ಇದೊಂದೇ ಮನೇಲಿ ನೋಡೋದು. ಮತ್ತೆ ಬರ್ತಾ ವರ್ಷ ಇವ್ರದ್ದು ಕಲೆಕ್ಷನ್ ಜಾಸ್ತಿನೇ ಆಗ್ತಾ ಇದೆ. ಒಂದೊಂದು ವರ್ಷಕ್ಕೂ ಬಂದು ನೋಡಿದವ್ರು ಒಂದೊಂದು ಹೊಸದು ತಂದು ಕೊಡ್ತಾ ಇರ್ತಾರೆ, ಅದನ್ನೆಲ್ಲ ಜೋಡಿಸ್ತಿರ್ತಾರೆ. ಪ್ರತಿ ವರ್ಷ ಹೊಸದಾಗಿ ಮಾಡ್ತಿದ್ದಾರೆ. ಹೋದ ವರ್ಷ ಗೋವಾದಿಂದ ರಾಧಾಕೃಷ್ಣ, ಲಕ್ಷ್ಮೀ ಸರಸ್ವತಿ ಮತ್ತು ಇದು ಕೃಷ್ಣ ಎಲ್ಲ ತಗೊಂಡು ಬಂದಿದ್ರು. ಈ ಸಲ ಇದು ಬಾಬಲ್ ಸ್ವಾಮಿ ಇಟ್ಟಿರೋದು ಹೊಸ ಕಲೆಕ್ಷನ್ನು. ಈ ಸಲ ಗಣಪತಿ ಇಟ್ಟಿದ್ದಾರೆ, ಇದು ಹೊಸದು, ಅಂದರೆ ಒಟ್ಟಿಗೆ ಇಟ್ಟಿದ್ದಾರೆ ಇದು. ಮತ್ತೆ ಈ ಸಲ ಅದೊಂದು ಹೊಸ ಕಾನ್ಸೆಪ್ಟ್ ಮಾಡಿದ್ದಾರೆ. ಅದರಲ್ಲೂ ಇವ್ರ ಗಂಡ ಹೆಂಡತಿ ಇಬ್ರು ಯಾವಾಗಲೂ ತುಂಬಾ ಬ್ಯುಸಿ ಇರ್ತಾರೆ. ಈಗ ಐಡ್ಲಾಗಿ ಮನೇಲಿ ಕೂತಿರೋರಾದ್ರೆ ಅದೊಂಥರ, ಇವ್ರದ್ದು ಹಂಗಲ್ಲ. ಅವರು ಕಾಲೇಜ್ಗೆ ಹೋಗ್ಬೇಕು, ಇವ್ರ ಮಿಸ್ಸಸ್ಸು ಮನೇಲೂ ಎಲ್ಲ ಮುಗಿಸ್ಕೊಂಡು ಅಂಗಡಿ ಮೇಂಟೈನ್ ಮಾಡಬೇಕು. ಆದರೂ ಅಷ್ಟು ಬ್ಯುಸಿನಲ್ಲೂ ಇಷ್ಟೊಂದು ಪುರ್ಸೊತ್ ಮಾಡ್ಕೊಂಡು ಇಷ್ಟು ಚೆನ್ನಾಗಿ ಇದನ್ನು ಮಾಡೋದು ಎಲ್ರಿಗೂ ಬರಲ್ಲ ಈ ಕಲೆ. ಇವ್ರಿಗೆ ಒಲ್ದಿದೆ, ಅದನ್ನು ನಡೆಸ್ಕೊಂಡು ಹೋಗ್ತಿದ್ದಾರೆ. ಇವತ್ತು ಯಾರೋ ಮನೆಯಲ್ಲಿ ಒಂದು ಚಿಕ್ಕ ಜಾಗದಲ್ಲಿ ಒಂಚೂರು ಕೂರ್ಸು ಅಂದ್ರೆ ಅಯ್ಯೋ ಆಗಲ್ಲ, ನಂಗೆ ಪುರ್ಸೊತ್ತಿಲ್ಲ ಅಂತಾರೆ. ಇದು ಬರೀ ಕೂರ್ಸೋದಷ್ಟೇ ಅಲ್ಲ, ಇದಾದ್ಮೇಲೂ ಇದ್ರ ಕೆಲಸನೂ ತುಂಬ ಇದೆ. ಪ್ರತಿದಿನ ಬೆಳಿಗ್ಗೆ ಸಂಜೆ ಇವರು ನೈವೇದ್ಯ ಇಡಬೇಕು, ಮಂಗಳಾರತಿ ಮಾಡಬೇಕು. ಅಷ್ಟಲ್ಲದೆ ಮತ್ತೆ ಇದನ್ನೆಲ್ಲ ವಾಪಸ್ ಇಲ್ಲ ಅಂದ್ರೆ ಫಸ್ಟ್ ಪಟ್ಟದ ಗೊಂಬೆ ಇಟ್ಬಿಟ್ಟು ಅವ್ರು ಕಳಸ ಇಟ್ಟು ಅದಕ್ಕೂ ಎಲ್ಲ ಶುಭ ಮುಹೂರ್ತ ನೋಡೇ ಮಾಡಿರ್ತಾರೆ. ತೆಗಿಬೇಕು, ವಿಸರ್ಜನೆ ಮಾಡ್ಬೇಕಾದ್ರೂ ಹಾಗೆ ಮಾಡ್ತಾರೆ. ಯಾವಾಗ ಈಗ ಅವ್ರ ಮನೆಯವರು ಹೇಳ್ತಿದ್ರು, ಇಲ್ಲಿ ಏನು ಇಟ್ಟಿದ್ದಾರೆ ಇದು ಯಾವುದು ಗೊಂಬೆ ಒಂದು ಕೂಡ ಯಾರು ಟಚ್ ಮಾಡಲ್ವಂತೆ, ತೆಗಿಯೋದು ಇಲ್ವಂತೆ. ಅವ್ರು ಒಂದು ಸಲ ಇಟ್ಟ ಮೇಲೆ ವಿಸರ್ಜನೆ ಆಗ ತನಕ, ಕಳಸ ವಿಸರ್ಜನೆ ಮಾಡೋ ತನಕ ಯಾವುದೊಂದು ತೆಗಿಯಲ್ವಂತೆ. ಒಂದು ಮಗುನು ಮುಟ್ಟಿ ಬೀಳ್ಸ ಅಷ್ಟು ಜೋಪಾನಕ್ಕೆ ಇಡೋದ್ರ ಜೊತೆಲಿ 10 ದಿನನೂ ಅಷ್ಟು ಜೋಪಾನಕ್ಕೆ ನೋಡ್ಕೋತಾರೆ ಇದನ್ನ. ಅಲ್ಲ, ತುಂಬಾ ವರ್ಷದಿಂದ ಮಾಡ್ತಾ ಇದ್ದಾರೆ. ಮಾಡೋದ್ರ ಜೊತೆ ಅಷ್ಟೇ ಜೋಪಾನ ಮಾಡಿ ಪ್ರತಿಯೊಂದನ್ನು ಎತ್ತಿಡೋದನ್ನು ಅದು ತುಂಬಾ ಕಷ್ಟ ಇದೆ ಸರ್. ನಾವು ಸುಮ್ಮನೆ ಏನೋ 1 ನಿಮಿಷ ನೋಡ್ಬಿಡ್ತೀವಿ, ಹೋಗ್ಬಿಡ್ತೀವಿ. ಬಟ್ ಇಷ್ಟು ಇವ್ರು ಏನಿದೆ ಆದ್ಮೇಲೆ ಅಷ್ಟೇ ಜೋಪಾನಕ್ಕೆ ಎತ್ತಿಡಬೇಕು. 1 ವರ್ಷದ ತನಕ ಜೋಪಾನ ಮಾಡಿ ಮತ್ತೆ ಅದನ್ನೆಲ್ಲ ಹಿಂಗೆ ಸೆಟ್ರೇಟ್ ಮಾಡ್ಬೇಕಾದ್ರೆ ತುಂಬಾ ತಾಳ್ಮೆ ಬೇಕಿದು. ಆತುರದಲ್ಲಿ ಮಾಡೋ ಅಂತ ಕೆಲಸ ಅಲ್ಲ ಇದು. ತುಂಬಾ ತಾಳ್ಮೆಲಿ ಮಾಡ್ತಾ ಇದ್ದಾರೆ ಗಂಡ ಹೆಂಡತಿ ಇಬ್ರು. ಈಗ ಯಾರು ಇದನ್ನ ಇಷ್ಟೊಂದು ಸಂಸ್ಕೃತಿನ ಬೆಳೆಸಕ್ ಇಷ್ಟಪಡ್ತಿಲ್ಲ. ಎಲ್ಲರೂ ಅಲ್ಲಲ್ಲಿಗೆ ಡ್ರಾಪ್ ಮಾಡ್ತಾ ಇದ್ದಾರೆ. ಒಂದೇನಿದೆ, ಇವರು ತಂದೆ ಮನೆಯಿಂದ ಏನ್ ಬಂದಿದೆ ಅದನ್ನ ಇವ್ರು ಬೆಳೆಸ್ಕೊಂಡು ಹೋಗಿದ್ದಾರೆ. ನೆಕ್ಸ್ಟ್ ಇವ್ರು ಇಬ್ರು ಮಕ್ಕಳು ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಅಲ್ಲಿಗೆ ಸಂಸ್ಕೃತಿ ಕಟ್ಟಾಗಲ್ಲ, ಬೆಳೀತಾ ಹೋಗ್ತಾ ಇರುತ್ತೆ ಇದು ಹಿಂಗೇನೆ. ಒಟ್ಟಿನಲ್ಲಿ ದಸರಾ ಬೊಂಬೆಗಳನ್ನು ಕೂರಿಸುವುದು ಒಂದು ಕಲೆ, ಸಂಪ್ರದಾಯ, ಸಂಸ್ಕೃತಿಯ ಪ್ರತಿಬಿಂಬವಾಗಿದೆ. ಬೊಂಬೆ ಕೂರಿಸಲು ನಾನಾ ಕಾರಣಗಳಿರಬಹುದು. ಆದರೆ ಇಂದಿನ ಪೀಳಿಗೆಯ ಮಕ್ಕಳಿಗೆ ಮನರಂಜನೆ ಸಿಗುತ್ತದೆ. ಅಲ್ಲದೆ ಮಾತು ಬಾರದ ಜೀವವಿಲ್ಲದ ಗೊಂಬೆಗಳು ಹಿಂದಿನ ಮತ್ತು ಇಂದಿನ ಜೀವನದ ಪಾಠವನ್ನು ನೋಡುಗರಿಗೆ ಕಲಿಸುತ್ತವೆ. ವೃತ್ತಿಯಲ್ಲಿ ಉಪನ್ಯಾಸಕರಾಗಿದ್ದು ಬಿಡುವಿನ ವೇಳೆಯಲ್ಲಿ ಇಂತಹ ಬೊಂಬೆ ಮನೆಯನ್ನು ನಿರ್ಮಾಣ ಮಾಡಿ ಪ್ರದರ್ಶನಕ್ಕಿಡುತ್ತಿದ್ದು ಮುಂದಿನ ಪೀಳಿಗೆಗೆ ಮಾದರಿಯಾಗಿದ್ದಾರೆ. ಆಮೇಲೆ ಇದೆಯಲ್ಲ, ಇದೆಲ್ಲ ಚನ್ನಪಟ್ಟಣದ ಗೊಂಬೆಗಳು. ಚನ್ನಪಟ್ಟಣದ ಗೊಂಬೆಗಳು ಯಾಕೆ ಫೇಮಸ್ ಅಂದ್ರೆ ಎಲ್ಲ ಮರದಿಂದ ಮಾಡಿರ್ತಾರೆ. ಆಮೇಲೆ ನ್ಯಾಚುರಲ್ ಕಲರ್ಸು, ಯಾವುದೇ ಕೆಮಿಕಲ್ಸ್ ಯೂಸ್ ಮಾಡಲ್ಲ. ಒಂದು ಸಣ್ಣ ಮಗು ಬಾಯಿಗೆ ಹಾಕಿದ್ರು ಎಲ್ಲೂ ಕಟ್ ಆಗಲ್ಲ, ಯಾವ ಕೆಮಿಕಲ್ ಬಾಯಿಗೆ ಹೋಗಲ್ಲ. ಮತ್ತೆ ರುಕ್ಮಿಣಿ ಅದು ಪೇಪರ್ ಮೆಶ್ ಡಾಲ್ಸ್ ಅಂತ ಹೇಳ್ತೀವಿ ನಾವು. ಮಣ್ಣಿಂದು ವೆಯ್ಟ್ ಆಗುತ್ತೆ ಅಂತ ಹೇಳಿ ಏನ್ ಮಾಡಿದ್ರು, ಪೇಪರ್ ಮೆಶ್ ಮಾಡಿದ್ದಾರೆ. ಲೈಟ್ ವೆಯ್ಟು ಅಂತ ಅವರೆಲ್ಲ ಪಾಂಡುರಂಗನ ಭಕ್ತರು.